ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಯಥಾರ್ಥ ಬ್ಯಾಚ್ನ ಫಿಸಿಕ್ಸ್ನ 3ನೇ ಚಾಪ್ಟರ್ ಆದ ಗ್ರಾವಿಟೇಷನ್ನ 2ನೇ ಲೆಕ್ಚರ್ ಇದಾಗಿರುತ್ತೆ. ಸೊ ಮೊದಲನೇ ಲೆಕ್ಚರ್ ಅಲ್ಲಿ ನಾವು ಗ್ರಾವಿಟೇಷನ್ ಅಂದ್ರೆ ಏನು, ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂದ್ರೆ ಏನು, ಅದನ್ನ ನಾವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತಾನೂ ಕರಿತೀವಿ. ಹಾಗೆ ಯೂನಿಟ್ಸ್ ಮತ್ತೆ ವ್ಯಾಲ್ಯೂಸ್ ಆಫ್ ಜಿ, ದಟ್ ಈಸ್ ಕ್ಯಾಪಿಟಲ್ ಲೆಟರ್ ಜಿ ನು ಸಹಿತ ಓದಿದ್ದೇವೆ, ರೈಟ್? ಸೊ ಇವತ್ತು ಲೆಕ್ಚರ್ ನಂಬರ್ 2, ಇದರಲ್ಲಿ ನಾವು ಫೋರ್ಸ್ ಡ್ಯೂ ಟು ಗ್ರಾವಿಟಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಹಾಗೆ ಫ್ರೀ ಫಾಲ್ ಕಾನ್ಸೆಪ್ಟ್ ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿದ್ದೇವೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಬಿಫೋರ್ ದಟ್, just recall what we have learned in the last class. So first ನಾವೇನು ಓದಿದ್ವಿ, ಗ್ರಾವಿಟೇಷನ್ ಅಂದ್ರೇನು, ರೈಟ್? ಗ್ರಾವಿಟೇಷನ್ ಅಂದ್ರೇನು. ನೆಕ್ಸ್ಟ್ ಒನ್, ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೇನು. ನೆಕ್ಸ್ಟ್, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂದ್ರೇನು ಅಂತಾನು ತಿಳ್ಕೊಂಡಿದ್ದೇವೆ. ಗ್ರಾವಿಟೇಷನ್ ಇದನ್ನೇ ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತಾನು ಕರೀತಾರೆ. ಹಾಗೆ ಫೋರ್ತ್ ಒನ್, ಇಂಪಾರ್ಟೆನ್ಸ್ ಆಫ್ ಈ ಥರ್ಡ್ ಪಾರ್ಟ್ ನ ಡಿಸ್ಕಸ್ ಮಾಡಿದ್ದೇವೆ, ರೈಟ್? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಇವೆರಡು ಡೆಫಿನೇಷನ್. ಓಕೆ, ಸೊ ಗ್ರಾವಿಟೇಷನ್ ಅಂದ್ರೆ ಇಟ್ ಈಸ್ ದ ಫೆನಾಮಿನಾ ಇನ್ ವಿಚ್ ಎವ್ರಿ ಆಬ್ಜೆಕ್ಟ್ ಅಥವಾ ಎವ್ರಿ ಬಾಡಿ, ಓಕೆ, attracts other body in the universe. So this phenomena we call it as a gravitation. Then what about a gravitational force? So this gravitational force is the attraction between bodies due to their masses. ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಗೆ ರೀಸನ್ ಯಾವುದು ಅಂತಂದ್ರೆ ಇಟ್ಸ್ ಮಾಸ್ ಅಂತಾನು ಹೇಳ್ಬೋದು. ಮೋರ್ ದ ಮಾಸ್, ಮೋರ್ ಇಸ್ ದ ಗ್ರಾವಿಟೇಷನಲ್ ಫೋರ್ಸ್ ಅಂತಾನು ಹೇಳ್ತಾರೆ. ಓಕೆ, ಸೊ ದೀಸ್ ಆರ್ ದ ಟೂ ಡೆಫಿನೇಷನ್ಸ್. ಅಂಡ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಲ್ಲಿ ನಾವು ಓದಿದ್ದೇವೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಬಾಡೀಸ್. ಇಲ್ಲಿ ಎಷ್ಟು ಬಾಡೀಸ್ ಕನ್ಸಿಡರ್ ಮಾಡಿದ್ವಿ? 2 ಬಾಡೀಸ್. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 ಬಾಡೀಸ್ ಈಸ್ ಹೇಗೆ ರಿಲೇಟ್ ಆಗಿದೆ? ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ 2 masses and inversely proportional to square of the distance between them, right? So if I consider this is one body and this is another body and the distance between them is r, so this is m1 and this is m2, right? So finally we had a relation that is g m1 m2 and divided by r square. So this g is known as, this is gravitational constant. This is universal gravitational constant ಅಂತ ಕರೀತಾರೆ. ಯಾಕೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರೀತಾರೆ ಅಂದ್ರೆ, ರೀಸನ್ G is the universal gravitational constant. Okay, so either value is to 6.67 into 10 power minus 11 Newton meter square per kg square, right? So ಯಾಕೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರೀತಾರೆ? ಯಾಕೆ ಇದನ್ನ ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಂತ ಕರೀತಾರೆ? ಯಾಕೆ ಅಂತಂದ್ರೆ it does not depends on nature of the body. ಏನ್ ನೇಚರ್ ಆಫ್ ದ ಬಾಡಿ ಅಂದ್ರೆ
ಅಥವಾ ಪಾರ್ಟಿಕಲ್ ಅಂತಾನು ಬರೀಬಹುದು. ಓಕೆ, ಅದು ರಿಜಿಡ್ ಆಗಿರ್ಬೋದು, ನಾನ್ ರಿಜಿಡ್ ಆಗಿರ್ಬೋದು. ನೇಚರ್. ಸೊ ನೆಕ್ಸ್ಟ್ ಒನ್, ಟೆಂಪರೇಚರ್. ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಟೆಂಪರೇಚರ್ ಜಾಸ್ತಿ ಇರಲಿ ಅಥವಾ ಕಮ್ಮಿ ಇರಲಿ, ಇಟ್ ರಿಮೈನ್ಸ್ ಸೇಮ್. ದಿಸ್ ವ್ಯಾಲ್ಯೂ ರಿಮೈನ್ಸ್ ಸೇಮ್. ಅಂಡ್ ಥರ್ಡ್ ಪಾಯಿಂಟ್, ಡಸ್ ನಾಟ್ ಡಿಪೆಂಡ್ಸ್ ಆನ್ ಮೀಡಿಯಂ. ಸೊ ಅದು ಸಾಲಿಡ್ ಆಗಿರ್ಲಿ, ಲಿಕ್ವಿಡ್ ಆಗಿರ್ಲಿ, ಅಥವಾ ಗ್ಯಾಸ್ ಆಗಿರ್ಲಿ, ಅಥವಾ ವ್ಯಾಕ್ಯೂಮ್ ಆಗಲಿ. ಸೊ ದಿಸ್ ವ್ಯಾಲ್ಯೂ ರಿಮೈನ್ಸ್ ದ ಸೇಮ್. ಸೊ that is the reason we call it as this G as universal gravitational constant. Universal ಅನ್ನೋದಕ್ಕೆ ಇದಕ್ಕೆ. ಓಕೆ, ಸೊ ನೆಕ್ಸ್ಟ್ ಕೂಲಂಬ್ಸ್ ಲಾ ಅದೆಲ್ಲ ಬರುತ್ತೆ. ಅದರಲ್ಲಿ ಕೆ ಅಂತ ಬರುತ್ತೆ. ಓಕೆ, ಅದರಲ್ಲಿ ಕೆ ಅಂತಂದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಇಟ್ ಇಸ್ ಡಿಪೆಂಡ್ಸ್ ಆನ್ ಮೀಡಿಯಂ ಅಂತ ಬರುತ್ತೆ. ಓಕೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಲ್ಲ, ಅಲ್ಲೂ ಸಹಿತ ಸೇಮ್. ಸೊ ಈ ಫಾರ್ಮುಲಾ ಇದೆಯಲ್ಲ, ಈ ಫಾರ್ಮುಲಾ F is equal to G m1 m2 divided by r square. So in place of F only, in place of a G, you'll be using K, that is Dirac constant, and M1 and M2, in place of M1 and M2, there will be Q1 and Q2. Separation will remain same, that is R square. Okay, so adrinda ee gravitation chapter, it is very important, okay, for your annual examination, also competitive level. Okay, so ಇವಾಗಲಿಂದಾನೆ ಬೇಸಿಕ್ಸ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಗಾಟ್ ಇಟ್? ಸೊ ಇಲ್ಲಿ ಇದು does not depends on, you'll note it does not depends on medium. Okay, so ಇಷ್ಟು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಫೋರ್ಸ್ ಡ್ಯೂ ಟು ಗ್ರಾವಿಟಿ, acceleration due to gravity, next one motion of object under the influence of gravitational force of the earth. Generally we call this one as free fall of the body. Free fall of the body ಅಂತ ಕರೀತೀವಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಫೋರ್ಸ್ ಆಫ್ ಗ್ರಾವಿಟಿ. ಫೋರ್ಸ್ ಆಫ್ ಗ್ರಾವಿಟಿ ಅಂದ್ರೇನು? ಯಾವುದೇ ಒಂದು ಆಬ್ಜೆಕ್ಟ್ ನ ಮೇಲ್ಗಡೆ ಎಸೆದರೆ, ಭೂಮಿ ಮೇಲ್ಗಡೆ ಎಸೆದರೆ, ಅದು ಮತ್ತೆ ಅಥವಾ ಪುನಃ ನಮ್ಮ ಅರ್ತ್ ಸರ್ಫೇಸ್ ಗೆ ಬರುತ್ತೆ, ಅಥವಾ ಟುವರ್ಡ್ಸ್ ದ ಸೆಂಟರ್ ಆಫ್ ಅರ್ತ್ ಅಂತಾನು ಹೇಳ್ಬಹುದು. ಯಾಕೆ ಇದು ಯಾವುದೇ ಎಸೆದಂತಹ ಬಾಡಿ ಯಾವಾಗಲೂ ಟುವರ್ಡ್ಸ್ ದ ಸೆಂಟರ್ ಆಫ್ ಅರ್ತ್ ಗೆ ಬರಬೇಕು? ದರ್ ಈಸ್ ಅನ್ ಈಸ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಆ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಅಂದ್ರೇನು ಒಂದ್ಸತಿ ನೋಡೋಣ ಬನ್ನಿ. So here, according to the law of gravitation, according to law of gravitation, the earth attracts every object around it towards its center, the force with which earth attracts a body called force due to gravity. So ಇಲ್ಲಿ ಯಾವುದೇ ಒಂದು ವಸ್ತು ಈ ಸುತ್ತಮುತ್ತ ಅರ್ತ್ ಸರ್ಫೇಸ್ ಅಂತಲ್ಲ, ಯಾವುದೇ ಒಂದು ಪ್ಲಾನೆಟ್ ಆಗಿರಬಹುದು, ಇಲ್ಲಿ ನಾವು ಅರ್ತ್ ನ ಕನ್ಸಿಡರ್ ಮಾಡ್ಕೊಂತಿರೋದು ರೆಫರೆನ್ಸ್ ಪಾಯಿಂಟ್ ಆಗಿ. ಸೊ ಈ ಅರ್ತ್ ಸುತ್ತಮುತ್ತ ಯಾವುದೇ ಆಬ್ಜೆಕ್ಟ್ ನ ಥ್ರೋ ಮಾಡಿದ್ರೆ ವರ್ಟಿಕಲಿ ಅಪ್ವರ್ಡ್, ಅದು ಯಾವಾಗಲೂ ಟುವರ್ಡ್ಸ್ ದ ಸೆಂಟರ್ ಬರುತ್ತಾ, ಟುವರ್ಡ್ಸ್ ದ ಸೆಂಟರ್ ಆಫ್ ಅರ್ತ್. ಯಾಕೆ ಅಂತಂದ್ರೆ ಅಕಾರ್ಡಿಂಗ್ ಟು ಗ್ರಾವಿಟೇಷನಲ್ ಲಾ, ಯೂನಿವರ್ಸಲ್ ಗ್ರಾವಿಟೇಷನಲ್ ಲಾ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಬಾಡೀಸ್. ಫಾರ್ ಎಕ್ಸಾಂಪಲ್, ಎ ಪೆನ್ ತಗೊಳ್ಳಿ, ಸಪೋಸ್ ನಾನು ಮೇಲ್ಗಡೆ ಎಸೆದರೆ ಅದು ಪುನಃ ಕೆಳಗಡೆ ಬರುತ್ತೆ. ಯಾಕೆ? ದ ಫೋರ್ಸ್ ಬಿಟ್ವೀನ್ ದಿಸ್ ಪೆನ್ ಆಸ್ ವೆಲ್ as ಅರ್ತ್, ದರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಮ್. ಸೊ ಹೆನ್ಸ್ ಈ ಪೆನ್ ಯಾವಾಗಲೂ ಕೆಳಗಡೆ ಬರುತ್ತೆ. ನೀವು ಕೇಳ್ಬೋದು, ಯಾಕೆ ಭೂಮಿ ಮೇಲ್ಗಡೆ ಹೋಗಲ್ಲ? ಯಾಕೆಂದ್ರೆ ಡ್ಯೂ ಟು ಹೆವಿ ಮಾಸ್ ಆಫ್ ದ ಅರ್ತ್. ಇವಾಗ ನೀವು ಕೇಳ್ಬೋದು, ಸರ್ ನೀವು ಪೆನ್ ಹಿಡ್ಕೊಂಡಿದ್ದೀರಲ್ಲ, ಓಕೆ, ಈ ಪೆನ್ ಮತ್ತೆ ನಿಮ್ಮ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆನಾ? ಎಸ್, ಡೆಫಿನೆಟ್ಲಿ ಇದೆ. ಬಿಕಾಸ್ ಆಫ್ ಮೈ ಮಾಸ್ ಕಂಪೇರ್ಡ್ ಟು ಮಾಸ್ ಆಫ್ ದಿಸ್ ಪೆನ್, ಸೊ ಮೈ ಮಾಸ್ ಈಸ್ ಮೋರ್ ದ್ಯಾನ್ ದ ಮಾಸ್ ಆಫ್ ದಿಸ್ ಪೆನ್. ಸೊ ಇದರ ಮಾಸ್ ಕಮ್ಮಿ ಇರೋದ್ರಿಂದ ಯಾವುದೇ ತರ ನಾವು ಫೀಲ್ ಆಗಲ್ಲ. ಆಲ್ಸೋ ವಿ ಹ್ಯಾವ್ ಲರ್ನ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಸಿಗ್ನಿಫಿಕೆಂಟ್ ಆಸ್ ವೆಲ್ as ಇನ್ಸಿಗ್ನಿಫಿಕೆಂಟ್ ಅಂತ. ಸೊ ದಿಸ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಬಾಡಿ ಈಸ್ significant for heavily bodies and insignificant for ordinary bodies. Ordinary bodies antandre the mass which is having grams, kilograms, tons. Okay, ade 10 powers 10, 10 power 20, 25, it is significant. Okay, already ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಆರ್ಡಿನರಿ ಬಾಡೀಸ್ ಗೆ ನಮ್ಗೆ ಎಷ್ಟು ಬಂತು? 1 kg ಮಾಸ್ ಇದ್ದಾಗ, ಡಿಸ್ಟೆನ್ಸ್ 1 ಮೀಟರ್ ಇದ್ದಾಗ, ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 10 ಪವರ್ ಮೈನಸ್ 11 ನ್ಯೂಟನ್ ಬಂತು. ಅದೇ ಹೆವಿಲಿ ಬಾಡಿಲಿ ಕನ್ಸಿಡರ್ ಮಾಡಿದಾಗ, ಮೂನ್ ಮತ್ತೆ ಅರ್ತ್ ಕನ್ಸಿಡರ್ ಮಾಡಿದಾಗ ನಮಗೆ ಫೋರ್ಸ್ ಎಷ್ಟು ಬಂತು? 10 ಪವರ್ 20. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದೇ 10 ಪವರ್ ಮೈನಸ್ 11, ಬಟ್ ಇಲ್ಲಿ 10 ಪವರ್ 20. ಸೊ ಅದರಿಂದ ದಿಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಇಸ್ ಅಪ್ಲಿಕೇಬಲ್ ಫಾರ್, ನಾಟ್ ಅಪ್ಲಿಕೇಬಲ್, ಇಟ್ ಇಸ್ ಸಿಗ್ನಿಫಿಕೆಂಟ್ ಫಾರ್ ಹೆವಿಲಿ ಬಾಡಿ ಅಂಡ್ ಇನ್ಸಿಗ್ನಿಫಿಕೆಂಟ್ ಫಾರ್ ಆರ್ಡಿನರಿ ಬಾಡೀಸ್ ಅಂತ ಹೇಳ್ತೇವೆ. ಸೊ ಅಕಾರ್ಡಿಂಗ್ ಟು ದಟ್ ಲಾ, ಇಲ್ಲಿ ಯಾವುದೇ ಒಂದು ಬಾಡಿ ಎಸೆದ್ರೆ ಕೆಳಗಡೆನೆ ಬರುತ್ತೆ, ಅಕಾರ್ಡಿಂಗ್ ಟು ಗ್ರಾವಿಟೇಷನಲ್ ಲಾ. ಓಕೆ, ಸೊ ಆ ಫೋರ್ಸ್, ಎಷ್ಟು ಫೋರ್ಸ್ ಹಾಕಿ ಈ ಬಾಡಿನ ಕೆಳಗಡೆ ಹೇಳ್ಕೊಳ್ಳುತ್ತಲ್ಲ, ಅದೇ ನಾವು ಫೋರ್ಸ್ ಡ್ಯೂ ಟು ಗ್ರಾವಿಟಿ ಅನ್ನೋದು. ಓಕೆ, ಫೋರ್ಸ್ ಡ್ಯೂ ಟು ಗ್ರಾವಿಟಿ.
ಸೊ ಇಲ್ಲಿ ನೀವು ನೋಡಬಹುದು ಒಂದು ಆಪಲ್ ಪುನಃ ಕೆಳಗಡೆ ಬರ್ತದೆ, ಎಸ್ದಂತ ಆಪಲ್ ಪುನಃ ಕೆಳಗಡೆ ಬರ್ತದೆ. ದಟ್ ಈಸ್ ಡ್ಯೂ ಟು ಫೋರ್ಸ್ ಆಫ್ ಗ್ರಾವಿಟಿ. ಜನರಲಿ ವಿ ಎಕ್ಸ್ಪ್ರೆಸ್ ದಿಸ್ ಒನ್ ಆಸ್ ಎಫ್, ಓಕೆ, ಅಥವಾ ಎಫ್ ಜಿ ಅಂತಾನು ಕರ್ಕೋಬಹುದು, ಓಕೆ, ಅಥವಾ ಸ್ಮಾಲ್ ಲೆಟರ್ ಜಿ ಅಂತಾನು ಮೆನ್ಷನ್ ಮಾಡಬಹುದು. ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಓಕೆ, ಸೊ ಜನರಲಿ ದ ವ್ಯಾಲ್ಯೂ ಆಫ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಇಟ್ ಈಸ್ 9.8 ನ್ಯೂಟನ್. 9.8 ನ್ಯೂಟನ್. ನೀವು ಕೇಳ್ಬೋದು ಸರ್ ಯಾಕೆ ಇದು 9.8? ಅಗೇನ್ ಇಟ್ ಇಸ್ ಎಕ್ಸ್ಪೆರಿಮೆಂಟಲ್ ವೆರಿಫೈಡ್ ವ್ಯಾಲ್ಯೂ. ಓಕೆ, ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು. ಓಕೆ, ರೈಟ್ ನೌ ಯು ರಿಮೆಂಬರ್ ದಿಸ್ ಒನ್, ಫೋರ್ಸ್ ಡ್ಯೂ ಟು ಗ್ರಾವಿಟಿ ಇಟ್ ಇಸ್ ಆನ್ ದ ಅರ್ತ್. ಓಕೆ, ಆನ್ ದ ಅರ್ತ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಇಟ್ ಇಸ್ 9.8 ನ್ಯೂಟನ್. ಅದೇ ಬೇರೆ ಕಡೆ ಹೋದ್ರೆ, ಬೇರೆ ಪ್ಲಾನೆಟ್ ಹೋದ್ರೆ ದಿಸ್ ವ್ಯಾಲ್ಯೂ ಕ್ಯಾನ್ ಬಿ ಚೇಂಜ್ಡ್, ರೈಟ್? ಸೊ ಡ್ಯೂ ಟು ಮಾಸ್ ಆಫ್ ದ ಅರ್ತ್ ಎಷ್ಟು ಫೋರ್ಸ್ ಆಗುತ್ತೆ? 9.8 ನ್ಯೂಟನ್ ಆನ್ 1 kg ಆಫ್ ದ ಮಾಸ್ ಆಫ್ ದ ಬಾಡಿ. ಓಕೆ, ನಾವು ನೋಡೋಣ ನೆಕ್ಸ್ಟ್ ಏನಿದೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಸಮಟೈಮ್ಸ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಿರ್ತಾರೆ. ಫೋರ್ಸ್ ಡ್ಯೂ ಟು ಗ್ರಾವಿಟಿ ಅಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಸೇಮ್ ಅನ್ಕೊಂತಾರೆ. ಬಟ್ ದ ಥಿಂಗ್ ಇಸ್ ನೋ, ದೇ ಆರ್ ನಾಟ್ ಸೇಮ್. ಇಲ್ಲಿ ಪ್ಯಾರಾಮೀಟರ್ಸ್ ಡಿಫರೆಂಟ್ ಆಗಿದೆ. ನಾವು ಹೇಳ್ತಿರೋದು ಫಸ್ಟ್ ಕೇಸ್ ಅಲ್ಲಿ ಫೋರ್ಸ್, ಇಲ್ಲಿ ಸೆಕೆಂಡ್ ಕೇಸ್ ಅಲ್ಲಿ ಹೇಳ್ತಿರೋದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ಅಲ್ಲಿ SI ಯೂನಿಟ್ ಇಸ್ ನ್ಯೂಟನ್, ಬಟ್ ಇನ್ ದಿಸ್ ಕೇಸ್ ಇಟ್ ಇಸ್ ಎ ನ್ಯೂಟನ್ ಪರ್ ಕೆಜಿ ಅಂತಾನು ಬರೀಬಹುದು, ಅಥವಾ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಾನು ಬರೀಬಹುದು. ಸೊ ಬೋತ್ ಆರ್ ರೈಟ್. ಸೊ ಇಲ್ಲಿ ಆಕ್ಸಲರೇಷನ್, ಜನರಲಿ ಆಕ್ಸಲರೇಷನ್ ಅಂದ್ರೆ ಏನು? ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳ್ತೇವೆ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ, ದಟ್ ವಿ ಕಾಲ್ ಇಟ್ ಆಸ್ ಎ ಆಕ್ಸಲರೇಷನ್. ಇಲ್ಲಿ ಏನ್ ಚೇಂಜ್ ಆಗುತ್ತೆ? ಇವಾಗ ಸಪೋಸ್ ಇಲ್ಲಿ ನೀವು ನೋಡ್ಬೋದು, ಒಬ್ರು ಪರ್ಸನ್ ಮೇಲ್ಗಡೆಯಿಂದ ಬೀಳ್ತಾ ಇದಾರೆ. ಓಕೆ, ಮೇಲ್ಗಡೆಯಿಂದ ಬೀಳ್ತಾ ಇದಾರೆ. ಓಕೆ, ಯಾವುದೇ ಸಪೋರ್ಟ್ ಇಲ್ಲ, ಯಾವುದೇ ಸಪೋರ್ಟ್ ಇಲ್ಲ. ಬಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಹೇರ್ ಏನಿದೆಯಲ್ಲ, ಕೂದಲು ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಅಪೋಸಿಟ್ ಫೋರ್ಸ್ ಆಕ್ಟ್ ಆಗ್ತಿದೆ ಅಂತ, ರೈಟ್? ಅಪೋಸಿಟ್ ಫೋರ್ಸ್ ಆಕ್ಟ್ ಆಗ್ತಿದೆ. ಸಪೋಸ್ ಈ ಅಪೋಸಿಟ್ ಫೋರ್ಸ್ ಇಲ್ಲ ಅಂತಂದ್ರೆ ಏನಾಗುತ್ತೆ? ಅದು ಫ್ರೀ ಫಾಲ್ ಆಗುತ್ತೆ. ಇಲ್ಲಿ ಫ್ರೀ ಫಾಲ್ ಆಗ್ತಿಲ್ಲ. ದೇರ್ ಇಸ್ ಸಮ್ ಎಕ್ಸ್ಟರ್ನಲ್ ಫೋರ್ಸ್, ದಟ್ ಇಸ್ ಫ್ರಿಕ್ಷನ್ ಆಫ್ ಏರ್. ಆ ಏರ್ ಇಂದ ಅಪೋಸಿಟ್ ಆಗಿ ಫೋರ್ಸ್ ಆಕ್ಟ್ ಆಗ್ತದೆ. ಓಕೆ, ಸೊ ಇಲ್ಲಿ ನಾವು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದ್ರೆ ಏನಂತ ತಿಳ್ಕೊಳ್ಳೋದು. ಸೊ ಸಪೋಸ್ ಒಂದು ಬಾಡಿ ತರ ಡ್ರಾಪ್ ಮಾಡಿದ್ರೆ ಏನಾಗುತ್ತೆ? ಡ್ಯೂ ಟು ಫೋರ್ಸ್, ಇಲ್ಲಿ ಫೋರ್ಸ್ ಆಕ್ಟ್ ಆಗ್ತಿದೆ ತಾನೆ ಈ ಬಾಡಿ ಮೇಲೆ. ಸೊ ಯಾವಾಗ ಫೋರ್ಸ್ ಆಕ್ಟ್ ಆಗುತ್ತೆ, ದೇರ್ ವಿಲ್ ಬಿ ಎ ಮೋಷನ್, ರೈಟ್? ಸೊ ಇಫ್ ದರ್ ಇಸ್ ಎ ಯೂನಿಫಾರ್ಮ್ ಮೋಷನ್ ಅಂಡ್ ನಾನ್ ಯೂನಿಫಾರ್ಮ್ ಮೋಷನ್ ಅಂತ 2 ಟೈಪ್ಸ್ ಇರುತ್ತೆ. ಇಲ್ಲಿ ನಾವು ಈ ಬಾಡಿ ಮೇಲೆ ಫೋರ್ಸ್ ಆಕ್ಟ್ ಆಗಿದ್ರೆ ಟುವರ್ಡ್ಸ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ಅ ಮೋಷನ್. ಓಕೆ, ಇವಾಗ ಏನಾದ್ರೂ ಫೋರ್ಸ್ ಅಪ್ಲೈ ಆಗ್ತಿದೆ, ಬಟ್ ಯಾವ ಡೈರೆಕ್ಷನ್ ಅಲ್ಲಿ? ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆದ್ರೆ ಮೋಷನ್ ರೆಡ್ಯೂಸ್ ಆಗುತ್ತೆ, ಅಂದ್ರೆ ಸ್ಪೀಡ್ ರೆಡ್ಯೂಸ್ ಆಗುತ್ತೆ. ಅದೇ ಸೇಮ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಕ್ಟ್ ಆಗ್ತಿದ್ರೆ ಅಲ್ಲಿ ಏನಾಗುತ್ತೆ? ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಅಥವಾ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಡೌನ್ವರ್ಡ್ ಆಗ್ತಿದೆ. ಓಕೆ, ಮೋಷನ್ ಆಫ್ ದ ಬಾಡಿ ಡೌನ್ವರ್ಡ್ ಆಗ್ತಿದೆ. ಅಲ್ಲಿ ಏನಾಗುತ್ತೆ? ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಯಾವುದು? ಸ್ಪೀಡ್ ಅಥವಾ ವೆಲಾಸಿಟಿ ಇನ್ಕ್ರೀಸ್ ಆಗ್ತದೆ. ಇವಾಗ ಇನ್ಕ್ರೀಸ್ ಇನ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ವೆಲಾಸಿಟಿ ತಾನೆ. ಡಿಗ್ರೀಸ್ ಆದ್ರೂ ಇನ್ಕ್ರೀಸ್ ಆದ್ರೂ ಚೇಂಜ್ ಇನ್ ವೆಲಾಸಿಟಿ ತಾನೆ. ಸೊ ಯಾವಾಗ ಚೇಂಜ್ ಇನ್ ವೆಲಾಸಿಟಿ ಇರುತ್ತೆ ಅದನ್ನ ನಾವು ಆಕ್ಸಲರೇಷನ್ ಅಂತ ಕರಿತೀವಿ. ಇದು ಯಾವ ಫೋರ್ಸ್ ಇಂದ ಆಯ್ತು? ಫೋರ್ಸ್ ಡ್ಯೂ ಟು ಗ್ರಾವಿಟಿ ಇಂದ ಆಯ್ತು. ಸೊ ಅದರಿಂದ ನಾವು ಇದನ್ನ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಓಕೆ, ಸೊ ನೀವು ನೋಡಬಹುದು ಡೆಫಿನೇಷನ್ ನೋಡಿದ್ರೆ, ದ ಯೂನಿಫಾರ್ಮ್ ಆಕ್ಸಲರೇಷನ್ ಪ್ರೊಡ್ಯೂಸ್ಡ್ ಇನ್ ಎ freely falling body due to gravitational force of earth. Gravitational force of earth. Okay, the force of gravity, gravitational force of earth, nothing but force of gravity. Okay, is called acceleration due to gravity, and it is represented by small letter g. Okay, ನಿಮಗೊಂದು ಕನ್ಕ್ಲೂಷನ್ ಕೊಡ್ತೀನಿ ನೋಡಿ. ಈ ಸ್ಮಾಲ್ ಲೆಟರ್ g ಅನ್ನೋದು acceleration due to gravity. Okay, and capital letter G ಅನ್ನೋದು universal gravitational constant. Okay, ಈ ಎರಡು ಮಧ್ಯೆ ರಿಲೇಷನ್ ಏನಾದ್ರೂ ಇದೆಯಾ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮತ್ತೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಮಧ್ಯೆ ಏನಾದ್ರೂ ರಿಲೇಷನ್ ಇದೆಯಾ? ಲೆಟ್ ಚೆಕ್ ಇಟ್. ಓಕೆ,
ಇಲ್ಲಿ ಇಷ್ಟಾದ್ಮೇಲೆ ರಿಲೇಷನ್ ನೋಡ್ಕೊಳ್ಳೋಣ. ರಿಲೇಷನ್ ಬಿಫೋರ್ ಡೆಡ್ಯೂಸಿಂಗ್ ರಿಲೇಷನ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇಲ್ಲಿ ನಮಗೆ ಜಿ ವ್ಯಾಲ್ಯೂ ಗೊತ್ತು, ರೈಟ್? ಇಲ್ಲಿ ಪ್ರೀವಿಯಸ್ ಕೇಸ್ ಅಲ್ಲಿ ಜಿ ವ್ಯಾಲ್ಯೂ ಗೊತ್ತು. ಜಿ ಈಕ್ವಲ್ಸ್ ಟು 6.67 ಇಂಟು 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಅಂತ ಗೊತ್ತು, ರೈಟ್? ಬಟ್ ದೆನ್ what is the value of g then? What is the value of g? So ಅದರಿಂದ ಇಲ್ಲಿ ನಾನು ಹೆಡ್ಡಿಂಗ್ ಬರ್ತೇನೆ, ಕ್ಯಾಲ್ಕುಲೇಷನ್ ಆಫ್ g. ಕ್ಯಾಲ್ಕುಲೇಷನ್ ಆಫ್ g. ಓಕೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಸಪೋಸ್ ಇದೇ ಪೆನ್ನ ತಗೊಳ್ಳಿ, ನಾನು ಈ ತರ ಬಿಡ್ತೀನಿ. ಓಕೆ, ಕೆಳಗಡೆ ಬಿಡ್ತೀನಿ. ಈ ತರ ಕೆಳಗಡೆ ಬಿಟ್ಟಾಗ ಇದು ಏನಾಗುತ್ತೆ, ಜಸ್ಟ್ ಡ್ರಾಪ್ ಮಾಡ್ತೀನಿ. ಡ್ರಾಪ್ ಮಾಡಿದ ತಕ್ಷಣ ಏನಾಗುತ್ತೆ, ಆಕ್ಸಲರೇಷನ್ ಪ್ರೊಡ್ಯೂಸ್ ಇನ್ ದಿಸ್ ಬಾಡಿ, ರೈಟ್? ಸೊ ದಟ್ ಈಸ್ ಜಿ. ಸೊ ಇವಾಗ ಇದು ಯಾಕೆ ಕೆಳಗಡೆ ಬರ್ತಾ ಇದೆ? ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದೀಸ್ ಟು ಬಾಡೀಸ್. ದೀಸ್ ಟು ಬಾಡೀಸ್ ಅಂದ್ರೆ ಒಂದು ಅರ್ತ್, ಇನ್ನೊಂದು ದಿಸ್ ಬಾಡಿ. ಯು ಕ್ಯಾನ್ ಕನ್ಸಿಡರ್ ಎನಿ ಆಬ್ಜೆಕ್ಟ್ ಇನ್ ಪ್ಲೇಸ್ ಆಫ್ ದಿಸ್ ಪೆನ್. ನೀವು ಯಾವುದೇ ಬಾಡಿನ ಹೀಗೆ ಸ್ವಲ್ಪ ನೀವು ಕೈ ಬಿಟ್ಬಿಡಿ, ಅದೇನಾಗುತ್ತೆ, ಕೆಳಗಡೆ ಬರುತ್ತೆ. ಯಾಕೆ ಅಂತಂದ್ರೆ ದರ್ ಇಸ್ ಎ ಫೋರ್ಸ್ ಎಕ್ಸಿಸ್ಟ್ ಬಿಟ್ವೀನ್ ದೀಸ್ ಟೂ ಬಾಡೀಸ್. ಒಂದು ಅರ್ತ್ ಕಾಮನ್, ಇನ್ನೊಂದು ನೀವು ಹೋಲ್ಡ್ ಮಾಡಿರೋ ಆಬ್ಜೆಕ್ಟ್, ರೈಟ್? ಇಲ್ಲಿ ಕ್ವಶನ್ ಏನಂತಂದ್ರೆ, ಈ ಫೋರ್ಸ್ ಬಿಟ್ವೀನ್ ಟೂ ಬಾಡೀಸ್ ಸೇಮ್ ಆಗಿರುತ್ತಾ, ಡಿಫರೆಂಟ್ ಆಗಿರುತ್ತಾ? ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲಿ ದ ಫೋರ್ಸ್ ಬಿಟ್ವೀನ್ ದಿಸ್ ಬಾಡಿ ಆಸ್ ವೆಲ್ as ಅರ್ತ್ ರಿಮೈನ್ಸ್ ಸೇಮ್. ಯಾವೆಲ್ಲ ಪ್ರಕಾರ? ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಏನ್ ಹೇಳುತ್ತೆ, ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಎ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಸಪೋಸ್ ಇಲ್ಲಿ ಇದ್ರ ಮೇಲೆ, ಈ ಪೆನ್ ಮೇಲೆ ಅಥವಾ ಈ ಮಾರ್ಕರ್ ಮೇಲೆ ಫೋರ್ಸ್ ಆಕ್ಟ್ ಆಗ್ತಿದೆ ಅಂತಂದ್ರೆ, ಈ ಮಾರ್ಕರ್ ಸಹಿತ ಅಥವಾ ಈ ಪೆನ್ ಸಹಿತ ಬೇರೆದ್ರ ಮೇಲೆ ಅಂದ್ರೆ ಅಪೋಸಿಟ್ ಬಾಡಿ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡೇ ಮಾಡ್ತಿರತ್ತೆ. ಸೊ ದಟ್ ಜನರಲಿ ವಿ ಕಾಲ್ ಇಟ್ ಆಸ್ ಎ ಆಕ್ಷನ್ ರಿಯಾಕ್ಷನ್ ಫೋರ್ಸ್ ಅಂತ ಕರಿತೀವಿ, ಅಥವಾ ಆಕ್ಷನ್ ರಿಯಾಕ್ಷನ್ ಪೇರ್ ಆಫ್ ಫೋರ್ಸಸ್ ಅಂತ ಕರಿತೀವಿ, ರೈಟ್? ಸೊ ಇಲ್ಲಿ ನಾನು ಒಂದು ಆಬ್ಜೆಕ್ಟ್ ತಗೋತೀನಿ. Before that, I'll consider surface, earth surface. Okay, earth surface consider ಮಾಡಬಹುದು. Okay, fine. So next, ಒಂದು object ತಗೋತೀನಿ, random object. So for our understanding purpose, I'll be considering this one. Okay, now fine. So mass of the body I'll be considering m and acceleration produced ಯಾವಾಗ ಪ್ರೊಡ್ಯೂಸ್ ಆಗುತ್ತೆ, when it's left from certain height. Okay, so ಇದರಲ್ಲಿ ನಮಗೆ g ಸಿಗುತ್ತೆ, right? acceleration due to gravity, acceleration produce ಆಗುತ್ತೆ. instead of writing a I'm writing it as a g, ಯಾಕಂದ್ರೆ this is due to force of gravity, right? so ಈ force, okay, ಈ ಫೋರ್ಸ್ ಎದ್ರ ಮೇಲೆ ಆಕ್ಟ್ ಆಗ್ತದೆ, ಈ ಭೂಮಿ ಮೇಲೆ. ಓಕೆ, ಇದನ್ನ ಸರ್ಫೇಸ್ ಆಫ್ ಅರ್ತ್. ಓಕೆ, ಸರ್ಫೇಸ್ ಆಫ್ ಅರ್ತ್. ಓಕೆ, ಸರ್ಫೇಸ್ ಆಫ್ ಅರ್ತ್ ಅರ್ಥ ಮಾಡ್ಕೊಳ್ಳಿ. ಮಾಸ್ ಆಫ್ ದ ಬಾಡಿ m and once I left it, acceleration will be produced in this body due to force of gravity. so ಈ ಫೋರ್ಸ್ ಆಫ್ ಗ್ರಾವಿಟಿ mg ಅಂತ ಕರಿತೀನಿ. ಸೊ ಯಾವಾಗ ಫೋರ್ಸ್ ಈ ಭೂಮಿ ಮೇಲೆ ಎಕ್ಸರ್ಟ್ ಮಾಡುತ್ತೆ, ಭೂಮಿ ಸಹಿತ ಇದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ. ಸೊ ಅದರಿಂದ ಫೋರ್ಸ್, ದಿಸ್ ಇಸ್ ಡ್ಯೂ ಟು ಬಾಡಿ ಅಂಡ್ ದಿಸ್ ಇಸ್ ಡ್ಯೂ ಟು ಅರ್ತ್. ಓಕೆ, ದಿಸ್ ಇಸ್ ಡ್ಯೂ ಟು ಅರ್ತ್. ಓಕೆ, ನಾವು ಕ್ಯಾಪಿಟಲ್ ಲೆಟರ್ mg ಅಂತ ಬರೀತೀನಿ. ಓಕೆ, ಕ್ಯಾಪಿಟಲ್ ಲೆಟರ್ ಎಫ್ ಅಂತ ಬರೀತೇನೆ. ಓಕೆ, ಸದ್ಯಕ್ಕೆ ಕ್ಯಾಪಿಟಲ್ ಲೆಟರ್ ಎಫ್. ಸೊ ಇಲ್ಲಿ ಈ ಫೋರ್ಸ್ ಇದರ ಮೇಲೆ ಆಕ್ಟ್ ಆಗ್ತಿದ್ರೆ ದಟ್ ಈಸ್ ಡ್ಯೂ ಟು ಬಾಡಿ, ಅಂಡ್ ದಿಸ್ ಈಸ್ ಆಲ್ಸೋ ಎಕ್ಸರ್ಟ್ ಅ ಫೋರ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್ ಫಾರ್ ಆರ್ ಆನ್ ದಿಸ್ ಅರ್ತ್. ಓಕೆ, ಸೊ ಈ ಬಾಡಿ ಈ ಭೂಮಿ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತದೆ, ದಟ್ ಈಸ್ ಎಫ್ ಇ. ಓಕೆ, ಇಲ್ಲಿ ಚೇಂಜ್ ಮಾಡಬೇಕು ಡೈರೆಕ್ಷನ್ಸ್, ಸಾರಿ,
ಸೊ ಈ ಭೂಮಿ ಏನ್ ಮಾಡುತ್ತೆ, ಇದ್ರ ಮೇಲೆ ಫೋರ್ಸ್ ಎಕ್ಸಾಕ್ಟ್ ಮಾಡುತ್ತೆ. ಸೊ ಅದನ್ನ ನಾನು ಫೋರ್ಸ್ ಇದ್ರ ಮೇಲೆ ಎಕ್ಸಾಕ್ಟ್ ಮಾಡುತ್ತೆ, ಎಫ್ ಇ, ಆಕ್ಟಿಂಗ್ ಡೌನ್ವರ್ಡ್ ಅಲ್ಲ. ಸೊ ಆಕ್ಟಿಂಗ್ ಡೌನ್ವರ್ಡ್, ಬೋತ್ ಆರ್ ಎಫ್ ಅಂಡ್ ಎಫ್ ಓನ್ಲಿ. ಓಕೆ, ಸೊ ಈ ಫೋರ್ಸ್ ಈ ಬಾಡಿ ಮೇಲೆ ಫೋರ್ಸ್ ಆಕ್ಟ್ ಮಾಡಿ ಕೆಳಗಡೆ ಹೇಳ್ಕೊಳುತ್ತೆ. ಸೊ ಐಲ್ ಬಿ ರೈಟಿಂಗ್ ಇಟ್ ಆಸ್ ಎ ಫೋರ್ಸ್ ಡ್ಯೂ ಟು ಅರ್ತ್. ಇದು ಸಹಿತ ಈ ಅರ್ತ್ ಮೇಲೆ ಫೋರ್ಸ್ ಎಕ್ಸಾರ್ಟ್ ಮಾಡುತ್ತೆ ಅಂಡ್ ದಿಸ್ ಫೋರ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್. ಓಕೆ, ದಟ್ ಈಸ್ ಡ್ಯೂ ಟು ಬಾಡಿ. ಸೊ ಇಲ್ಲಿ ನ್ಯೂಟನ್ ಏನ್ ಮಾಡ್ತಾನೆ, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾನೆ. ಯಾವ ತರ ನೋಡೋಣ ಬನ್ನಿ. ಸೊ ಬೈ ಗ್ರಾವಿಟೇಷನಲ್ ಲಾ, ಓಕೆ, ಬೈ ಗ್ರಾವಿಟೇಷನಲ್ ಲಾ, that is F, force between earth, okay, force between equal and opposite direction, right? Force exerted by earth, that is equal to force exerted by body. Okay, so illi according to gravitational law ಏನು ಹೇಳುತ್ತೆ, G m divided by r square. ಈ r ಏನು, this r is nothing but ಸಪರೇಷನ್ ಅಂತ ಹೇಳ್ದೆ. ಬಟ್ ಇಲ್ಲಿ ನಾವು ಸರ್ಫೇಸ್ ಯಾವ್ದು ತಗೊಂಡಿದ್ವಿ, ಅರ್ತ್ ತಗೊಂಡಿದ್ವಿ. ಅರ್ತ್ ಯಾವ ಶೇಪ್ ಅಲ್ಲಿ ಇರುತ್ತೆ, ಅರ್ತ್, ಇದನ್ನ ಅರ್ತ್ ಅಂತ ತಗೊಂಡ್ರೆ ಇಲ್ಲಿ ನಾವು ಸೆಂಟರ್ ಆಫ್ ಅರ್ತ್ ಅಂತ ಡೆಫಿನೇಷನ್ ಮಾಡಿದ್ವಿ. ಯಾವುದು, ಫೋರ್ಸ್ ಡ್ಯೂ ಟು ಗ್ರಾವಿಟಿ ಡಿಫೈನ್ ಮಾಡ್ಬೇಕಂದ್ರೆ ದ ಫೋರ್ಸ್ ವಿತ್ ವಿಚ್ ದ ಬಾಡಿ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಇಟ್ಸ್ ಸೆಂಟರ್ ಆಫ್ ಅರ್ತ್. ಸೆಂಟರ್ ಆಫ್ ಅರ್ತ್ ಅಂತ ಆದ್ರೆ ಇಲ್ಲಿ ನಿಮಗೆ ಇದು ರೇಡಿಯಸ್ ಆಫ್ ಅರ್ತ್ ಅಂತ ಆಗುತ್ತೆ, ರೈಟ್? ದಿಸ್ ಇಸ್ ರೇಡಿಯಸ್ ಆಫ್ ಅರ್ತ್. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ, ಸೊ ಇಲ್ಲಿ ಸರ್ಫೇಸ್ ಇಲ್ಲಿ ಎಷ್ಟಿದೆ, ಬಾಡಿ ಇಲ್ಲಿದೆ, ಈ ಕಡೆ ಹೇಳ್ಕೊಳ್ಳುತ್ತೆ, ರೈಟ್? ಈ ಕಡೆ ಹೇಳ್ಕೊಳ್ಳುತ್ತೆ. ಸೊ ಇಲ್ಲಿ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೀಸ್ ಟು ಅರ್ತ್ ಆಸ್ ವೆಲ್ ಆಸ್ ಅ ಬಾಡಿ, ಇಟ್ ಈಸ್ ಗಿವೆನ್ ಬೈ m. ಸ್ಮಾಲ್ ಲೆಟರ್ m ಅಂದ್ರೆ ಮಾಸ್ ಆಫ್ ದ ಬಾಡಿ ಅಂಡ್ ಕ್ಯಾಪಿಟಲ್ ಲೆಟರ್ m ಅಂದ್ರೆ ಮಾಸ್ ಆಫ್ ದ ಅರ್ತ್ ಅಂಡ್ r is radius of earth. So FB, mass of the body B, that is mg, weight of the body. Okay, so ಇಲ್ಲಿ ನೋಡಬಹುದು g, okay, mg and gmm divided by r square. So mm get cancelled, so remaining gm divided by r square, that is equal to g. So ಇಲ್ಲಿ g ನ ಯಾವ ತರ ಬರೀಬಹುದು, gmm divided by ನಾನು ಕ್ಯಾಪಿಟಲ್ ಲೆಟರ್ r ಅಂತ ಬರೀತೀನಿ, ಕ್ಯಾಪಿಟಲ್ ಲೆಟರ್ r ಅಂತ ಬರೀತೀನಿ. ಓಕೆ, ಸೊ ಇಲ್ಲಿ ಏನ್ ಮಾಡಿದೆ ನಾನು, ಚೇಂಜಸ್ ಆರ್ ಸಪರೇಷನ್ ನಾನು ಕ್ಯಾಪಿಟಲ್ ಲೆಟರ್ ಅಂತ ಆರ್ ಬರ್ಕೊಂಡೆ. ಸೊ ಆರ್ ಈಸ್ ರೇಡಿಯಸ್ ಆಫ್ ಅರ್ತ್, ರೇಡಿಯಸ್ ಆಫ್ ಅರ್ತ್ ಅಂಡ್ ಎಂ ಈಸ್ ಮಾಸ್ ಆಫ್ ಅರ್ತ್, ಮಾಸ್ ಆಫ್ ಅರ್ತ್. ಜಿ ಗೊತ್ತೇ ಗೊತ್ತು, ಅದು ಕಾನ್ಸ್ಟೆಂಟ್ ವ್ಯಾಲ್ಯೂ ಸಹಿತ ಗೊತ್ತಿದೆ. ಓಕೆ, ನೀವು ನೋಡ್ಬೋದು G is constant and the small letter g directly proportional to mass of the body and g is inversely proportional to r square antida. So it depends on two factors. One is mass of the body, another one is radius of the body, right? ಅಥವಾ ಸಪರೇಷನ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಅರ್ತ್ ತಗೊಂಡಿರೋದ್ರಿಂದ ಪ್ಲಾನೆಟ್ ವರೆಗೆ ಇಟ್ ಈಸ್ ಡ್ಯೂ ಟು ಅರ್ತ್ ಆಗಿರೋದ್ರಿಂದ ನಾವು ಸಪರೇಷನ್ r ಸ್ಕ್ವೇರ್ ಅಂತ ತಗೊಂಡಿದ್ದೀವಿ, ದಟ್ ಈಸ್ ರೇಡಿಯಸ್ ಆಫ್ ಅರ್ತ್. ಸೊ ಇಲ್ಲಿ ಏನಾದ್ರೂ ಮಾಸ್ ವೇರಿ ಆದ್ರೆ ಪ್ಲಾನೆಟ್, ಇಲ್ಲಿ ಅರ್ತ್ ತಗೊಂಡೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅರ್ತ್ ಮಾಸ್, ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 6 into 10 power 24 kg, ರೇಡಿಯಸ್ 6.4 into 10 power 6 ಮೀಟರ್ ಅಥವಾ 6400 ಕಿಲೋಮೀಟರ್ ಅಂತಾನು ಬರೀಬಹುದು, ರೈಟ್? ಸಪೋಸ್ ಇಲ್ಲಿ ಅರ್ತ್ಗೆ ಹೇಳ್ತೀನಿ ನೋಡಿ, ಮಾಸ್ ಆಫ್ ಅರ್ತ್ ಇಸ್ 6 into 10 power 24 kg and radius 6.4 into 10 power 6 ಮೀಟರ್ ಅಂತಾನು ಬರಿಬಹುದು ಅಥವಾ 6400 ಕಿಲೋಮೀಟರ್ ಅಂತಾನು ಬರಿಬಹುದು. ಇಲ್ಲಿ ಸಪೋಸ್ ಈ ಮಾಸ್ ಮತ್ತೆ ರೇಡಿಯಸ್ ಏನಾದರೂ ಚೇಂಜ್ ಆದ್ರೆ ಡೆಫಿನೆಟ್ಲಿ ಜಿ ವ್ಯಾಲ್ಯೂ ಚೇಂಜ್ ಆಗೇ ಆಗತ್ತೆ, ರೈಟ್? ಸೊ ಅದರಿಂದ ನಾವು ರಿಲೇಷನ್ ಬಿಟ್ವೀನ್ ಜಿ ಅಂಡ್ ಜಿ ಡಿರೈವ್ ಮಾಡೋದಾದ್ರೆ, ಓಕೆ, ಜಿ ಅಂಡ್ ಜಿ ಬಗ್ಗೆ ಮಾತಾಡೋದಾದ್ರೆ, ಸೊ ದಿಸ್ ಜಿ ಈಸ್ ಯೂನಿವರ್ಸಲ್ ಕಾನ್ಸ್ಟೆಂಟ್, this g is universal constant and the value is g equals to 6.67 into 10 power minus 11 Newton meter square per kg square. Okay, and g is independent
independent of nature, temperature and medium. ಸೊ ಅದರಿಂದ ನಾವು ಇದನ್ನ ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅದೇ ಇದನ್ನ ನಾನು ಯೂನಿವರ್ಸಲ್ ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟ್ ಜಿ ಬಗ್ಗೆ ಮಾತಾಡೋದಾದ್ರೆ, ಜಿ ಇಟ್ ಈಸ್ ನಾಟ್ ಎ ಯೂನಿವರ್ಸಲ್ ಕಾನ್ಸ್ಟೆಂಟ್. ಓಕೆ, ಕಾನ್ಸ್ಟೆಂಟ್ ಯಾಕೆ? as it depends on m and r. So it is variable. So finally ಹೇಳೋದಾದ್ರೆ, on earth acceleration due to gravity on earth is given by 9.8 meter per second square. ಇದನ್ನೇ acceleration due to gravity on earth also can be written as 9.8 Newton per kg ಅಂತಾನೂ ಬರೀಬಹುದು. ಓಕೆ, ಬಟ್ ಅದೇ acceleration due to gravity on moon ಅಂತ ತಗೊಂಡಾಗ it is 1/6 time of acceleration due to gravity of earth. ಕಮ್ಮಿ ಆಗುತ್ತೆ. ಯಾಕೆಂದ್ರೆ mass of the moon reduces compared to earth as well as the radius. Okay, dimension change ಆಗುತ್ತೆ, mass ಸಹಿತ ಚೇಂಜ್ ಆಗುತ್ತೆ. ಅದರಿಂದ acceleration due to gravity of a moon equals to acceleration due to gravity of earth divided by 6. ಅಂದ್ರೆ 6 times reduce ಆಗುತ್ತೆ. ಸೊ ಫೈನಲಿ ಹೇಳೋದಾದ್ರೆ G is constant, universal constant. ಅದು ಯಾವುದೇ ಪ್ಲಾನೆಟ್ಗೆ ಹೋಗಿ this value remains same, constant, and G changes, small letter changes. So these are the difference or comparison between capital letter G and small letter G. Okay, so next ನೋಡೋಣ. ಫ್ರೀ ಫಾಲ್ ಅಂತಂದ್ರೆ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲದೆ ಯಾವುದೇ ಬಾಡಿ ಫ್ರೀ ಆಗಿ ಬೀಳ್ತದ್ರೆ, ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲ ಅಂತಂದ್ರೆ ಅದನ್ನ ನಾವು ಫ್ರೀ ಫಾಲ್ ಆಫ್ ಅ ಬಾಡಿ ಅಂತ ಕರಿತೀವಿ. ಸಪೋಸ್ ಒಂದು ಪೇಪರ್ ನ ತಗೊಳ್ಳಿ, ಓಕೆ, ಹಾಳೆ ಪೇಜ್ ನ ತಗೊಂಡು ಡ್ರಾಪ್ ಮಾಡಿ, ಅದು ಸೀದಾ ಕೆಳಗಡೆ ಬರಲ್ಲ, ಈ ಗಾಳಿಯಲ್ಲಿ ತೇಲ್ತಾ ಇರುತ್ತೆ, ರೈಟ್? ಯಾಕೆ ಅಂತಂದ್ರಲ್ಲಿ ಅಪೋಸಿಟ್ ಫೋರ್ಸ್ ಆಗ್ತಿರತ್ತೆ. ಅದು ದ ಫೋರ್ಸ್ ಡ್ಯೂ ಟು ಏರ್ ಅಪ್ವರ್ಡ್ ಇನ್ ಡೈರೆಕ್ಷನ್. ಸೊ ಸಪೋಸ್ ಆ ಏರ್ ಫೋರ್ಸ್ ಇಲ್ಲ ಅಂತಂದ್ರೆ, ಏರ್ ಫ್ರಿಕ್ಷನ್ ಇಲ್ಲ ಅಂತಂದ್ರೆ ಆ ಪೇಪರ್ ಸೀದಾ ಭೂಮಿ ಅಥವಾ ಸರ್ಫೇಸ್ ಮೇಲೆ ಬೀಳ್ತಾ ಇತ್ತು. ಇಲ್ಲಿ ಆ ತರ ಆಗ್ತಿಲ್ಲ, ಅದನ್ನ ನಾವು ಫ್ರೀ ಫಾಲ್ ಅಂತ ಕರೆಯಕ್ಕಾಗಲ್ಲ. ಸಪೋಸ್ ನಾವು ಫ್ರೀ ಫಾಲ್ ಅಂತ ಕನ್ಸಿಡರ್ ಮಾಡಂಗಿತ್ತಂದ್ರೆ ಅಸಂಪ್ಷನ್ ಮಾಡಬೇಕು. ಅಸಂಪ್ಷನ್ ಏನಂದ್ರೆ ದೆರ್ ಇಸ್ ನೋ ಫ್ರಿಕ್ಷನ್ ಆಫ್ ಏರ್ ಅಂತ ಕನ್ಸಿಡರ್ ಮಾಡಬೇಕು. ಬಟ್ ರಿಯಾಲಿಟಿಯಲ್ಲಿ ಅದು ಪಾಸಿಬಿಲಿಟಿ ಇಲ್ಲ, ಏರ್ ಫ್ರಿಕ್ಷನ್ ಇದ್ದೇ ಇರುತ್ತೆ. ಬಟ್ ಔಟ್ ಆಫ್ ದ ಸರ್ಫೇಸ್ ಆಫ್ ಅರ್ತ್ ಹೋದ್ರೆ ಅಲ್ಲಿ ಕಂಪ್ಲೀಟ್ಲಿ ವ್ಯಾಕ್ಯೂಮ್ ಇರುತ್ತೆ, ವೇರ್ ಯು ಕ್ಯಾನ್ ಕನ್ಸಿಡರ್ ಇಟ್ ಈಸ್ ಅ ಫ್ರಿಕ್ಷನ್ ಲೆಸ್. ಬಟ್ ಸರ್ಫೇಸ್ ಆಫ್ ಅರ್ತ್ ತಗೊಂಡಾಗ ಫ್ರಿಕ್ಷನ್ ಇದ್ದೇ ಇರುತ್ತೆ, ದಟ್ ಈಸ್ ಡ್ಯೂ ಟು ಏರ್. ಓಕೆ, ಬಟ್ ಆರ್ ಕಾನ್ಸೆಪ್ಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಫ್ರೀ ಫಾಲ್ ಆಫ್ ಎ ಬಾಡಿ ಅಂತ ಕರಿತಿದ್ದೀವಿ. ಓಕೆ, ಸೊ ಫ್ರೀ ಫಾಲ್ ಆಫ್ ದ ಬಾಡಿ ಅಂದ್ರೆ ಇಲ್ಲಿ ಒಬ್ಬ ಹುಡುಗ ನಿಂತಿದ್ದಾನೆ, ಸುಮ್ಮನೆ ಡ್ರಾಪ್ ಮಾಡ್ತಿದ್ದಾನೆ. ಇಲ್ಲಿ ನೋಡಿ, ಫಸ್ಟ್ ಸೆಕೆಂಡ್ಗೆ ಇಲ್ಲಿಗೆ ಈ ಡಿಸ್ಟೆನ್ಸ್ ರೀಚ್ ಆಯ್ತು. ಓಕೆ, ಫಸ್ಟ್ ಸೆಕೆಂಡ್ಗೆ ಈ ಡಿಸ್ಟೆನ್ಸ್ಗೆ ರೀಚ್ ಆಯ್ತು. ಸೆಕೆಂಡ್ 2 ಸೆಕೆಂಡ್ಗೆ ಇಲ್ಲಿಗೆ ಇತ್ತು, 3rd ಸೆಕೆಂಡ್ ಇಲ್ಲಿಗೆ, 4th ಸೆಕೆಂಡ್ ಇಲ್ಲಿಗೆ. ನೀವು ನೋಡಿ, ಫ್ರೀ ಫಾಲ್ ಸುಮ್ಮನೆ ಬಿಟ್ಟರು ಸಹಿತ ಅದು ಬಿದ್ರೆ ಅದನ್ನ ನಾವು ಫ್ರೀ ಫಾಲ್ ಆಫ್ ದ ಬಾಡಿ ಅಂತ ಕರಿತೀವಿ. ಡೆಫಿನೇಷನ್ ವೈಸ್ ನೋಡಕ್ ಹೋದ್ರೆ, ದ ಫಾಲಿಂಗ್ ಆಫ್ ಎ ಬಾಡಿ ಫ್ರಮ್ ಹೈಟ್ ಟುವರ್ಡ್ಸ್ ದ ಅರ್ತ್ ಓನ್ಲಿ ಅಂಡರ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅರ್ತ್ with no other forces acting on it is called free fall, and such a body is called freely falling body. ನೋಡಿ, ಫಸ್ಟ್ ಇವಾಗ ಸಪೋಸ್ ಫೋರ್ಸ್ ಆಕ್ಟ್ ಆಗ್ಲಿಲ್ಲ ಅಂತಂದ್ರೆ ಡಿಸ್ಟೆನ್ಸ್ ಆರ್ ಹೈಟ್ ಬಿಟ್ವೀನ್ ಈಚ್ ಇಂಟರ್ವಲ್ ಆಫ್ ಟೈಮ್ ಶುಡ್ ಬಿ ಸೇಮ್. ಬಟ್ ನೀವು ಒಂದು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಡಿಸ್ಟೆನ್ಸ್ ಚೇಂಜ್ ಇದೆ. ಇಲ್ಲಿ ಫಸ್ಟ್ ಸೆಕೆಂಡ್ ಇಲ್ಲಿ ಬಂತು, ಸೆಕೆಂಡ್ ಸೆಕೆಂಡ್ ಇಲ್ಲಿ ಬಂತು, 3rd ಸೆಕೆಂಡ್ ಇಲ್ಲಿ, 4th ಸೆಕೆಂಡ್ ಇಲ್ಲಿ. ಅಲ್ಲಿ ನೀವು ನೋಡಬಹುದು ಹೈಟ್ ವೇರಿ ಆಗ್ತಾ ಇದೆ. ಅಂದ್ರೆ ದೇರ್ ಮಸ್ಟ್ ಬಿ ಎ ಫೋರ್ಸ್. Yes, that force is nothing but gravitational force ಅಥವಾ force due to gravity ಅಂತಾನು ಹೇಳ್ತೀವಿ. ಓಕೆ, ಸೊ ಇದನ್ನ ನಾವು ಫ್ರೀ ಫಾಲ್ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ನಾವು ಇಲ್ಲಿ ಎಕ್ಸೆಪ್ಟ್ ಫೋರ್ಸ್ ಆಫ್ ಗ್ರಾವಿಟಿ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 ಬಾಡೀಸ್,
ಯಾವ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಆಗ್ತಿಲ್ಲ ಅನ್ನೋ ಕಂಡೀಷನ್ ನಾವು ಫ್ರೀ ಫಾಲ್ ಆಫ್ ದ ಬಾಡಿ ಅಂತ ಕರಿತೀವಿ. ಸೊ ಇವಾಗ ಫ್ರೀ ಫಾಲ್ ಆಫ್ ದ ಬಾಡಿ ಇಫ್ ದರ್ ಇಸ್ ನೋ ಅದರ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ಅಂದ್ರೆ ಆಕ್ಸಲರೇಷನ್ ಯಾವ ತರ ಇರುತ್ತೆ, ಯೂನಿಫಾರ್ಮ್ ಆಕ್ಸಲರೇಷನ್ ಆಗಿರುತ್ತೆ. ಸೊ ಯಾವಾಗ ಯೂನಿಫಾರ್ಮ್ ಆಕ್ಸಲರೇಷನ್ ಆಗಿರುತ್ತೋ ಅವಾಗ ನಾವು ಇಕ್ವೇಶನ್ಸ್ ಆಫ್ ಮೋಷನ್ ನ ಯೂಸ್ ಮಾಡಬಹುದು, ರೈಟ್. ಇಕ್ವೇಶನ್ಸ್ ಆಫ್ ಮೋಷನ್ ನಾವು ಆಲ್ರೆಡಿ ಸೆಕೆಂಡ್ ಚಾಪ್ಟರ್ ಅಲ್ಲಿ ಓದಿದ್ವಿ. ದಟ್ ಈಸ್ ಅ ಫೋರ್ಸ್ ಅಂಡ್ ಲಾಸ್ ಆಫ್ ಮೋಷನ್ ಅಲ್ಲಿ ಇಕ್ವೇಶನ್ಸ್ ಆಫ್ ಮೋಷನ್ ಎಷ್ಟಿದೆ, 3 equations of motion ಇದೆ. First one, that is v is equal to u plus at. Second one, s is equal to ut plus half at square. Last one, that is v square is equal to u square plus 2as ಅಂತ. ಮೀನಿಂಗ್ ಹೇಳೋದಾದ್ರೆ u and v are initial and final velocity, a ಅಂದ್ರೆ acceleration due to gravity, t ಅಂದ್ರೆ ಟೈಮ್ ಅಥವಾ ಟೈಮ್ ಇಂಟರ್ವಲ್ ಆಫ್ ಟೈಮ್ ಅಂತಾನು ಹೇಳ್ಬೋದು. ಅದೇ ರೀತಿ ಲಾಸ್ಟ್ ಕೊನೆಗೆ ಬರೋದು s, that is a displacement of the particle ಅಥವಾ displacement of the body ಅಂತ ಹೇಳ್ತೇವೆ, ರೈಟ್. ಸೊ ಇವಾಗ ಇಲ್ಲಿ if there is no other external forces are acting on a body, that means ಯಾವುದೇ ಫೋರ್ಸ್ ಆಕ್ಟ್ ಆಗ್ತಿಲ್ಲ, ಓನ್ಲಿ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಆಗ್ತದೆ, ದಟ್ ಈಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಬಾಡೀಸ್. ಸೊ ಇಲ್ಲಿ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಆಗಿರುತ್ತೆ, ಹೆನ್ಸ್ ವಿ ಕ್ಯಾನ್ ಯೂಸ್ ಇಕ್ವೇಶನ್ಸ್ ಆಫ್ ಮೋಷನ್. ಸೊ ಇಕ್ವೇಶನ್ಸ್ ಆಫ್ ಮೋಷನ್ ನ ಇಟ್ಕೊಂಡು ಯಾವ ತರ ನಾವು ಈ ಟಾಪಿಕ್ ನ ಅನಲೈಸ್ ಮಾಡಬಹುದು. ಸೊ ಮೋಷನ್ ಆಫ್ ಎ ಬಾಡಿ ಅಥವಾ ಆಬ್ಜೆಕ್ಟ್ ಅಂಡರ್ ಇನ್ಫ್ಲುಯೆನ್ಸ್ ಆಫ್ ಎ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್. ಸೊ ಇಲ್ಲಿ ಫೋರ್ಸ್ ಆಕ್ಟ್ ಆಗ್ತಿದೆ ಅಂತಂದ್ರೆ ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗೇ ಆಗುತ್ತೆ. ಬಟ್ ಆ ಆಕ್ಸಲರೇಷನ್ ಯಾವ ತರ ಇದೆ ಅಂದ್ರೆ ಯೂನಿಫಾರ್ಮ್ ಆಕ್ಸಲರೇಷನ್. ಯಾಕೆ ಯೂನಿಫಾರ್ಮ್ ಆಕ್ಸಲರೇಷನ್ ಆಗಿದೆ? ಬಿಕಾಸ್ ಫೋರ್ಸ್ ಇಸ್ ಕಾನ್ಸ್ಟೆಂಟ್. ಯಾವ ತರ ಫೋರ್ಸ್, ಸಾರಿ ನಾಟ್ ಕಾನ್ಸ್ಟೆಂಟ್, ಯೂನಿಫಾರ್ಮ್ ಅಂದ್ರೆ ಒಂದೇ ವ್ಯಾಲ್ಯೂ ಅಲ್ಲಿ ನಿಮಗೆ ಫೋರ್ಸ್ ಆಕ್ಟ್ ಆಗ್ತಿರುತ್ತೆ. ದಟ್ ಈಸ್ 9.8 ನ್ಯೂಟನ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಅಥವಾ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 ಬಾಡೀಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಫೋರ್ಸ್ ಎಷ್ಟಿದೆ? ಜನರಲಿ ಫೋರ್ಸ್ due to gravity, force due to gravity, it is 9.8 Newton. G value and on earth it is 9.8 Newton per kg, ಅಥವಾ G is equal to 9.8 meter per second square, right? So ಇದು values constant ಆಗಿರುತ್ತೆ on the surface of earth. ಬಟ್ ಇಲ್ಲಿ ನಮಗೆ ಯಾವಾಗ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಆಗಿರುತ್ತೆ ನಾವು ಇಕ್ವೇಶನ್ಸ್ ಆಫ್ ಮೋಷನ್ ನ ಯೂಸ್ ಮಾಡಬಹುದು. ಸೊ ಒರಿಜಿನಲಿ ಇಕ್ವೇಶನ್ಸ್ ಆಫ್ ಮೋಷನ್ ದೇರ್ ಆರ್ 3 ಟೈಪ್ಸ್. ಐ ಮೀನ್ 3 equations of motion. So first one ಹೇಳೋದಾದ್ರೆ v equals to u plus at. Second one, s is equal to ut plus of at square. And the third one, that is v square, that is equal to u square plus 2as. Already ನಿಮಗೆ meaning of the symbols ಗೊತ್ತಿದೆ. v ಅಂದ್ರೆ final velocity, u ಅಂದ್ರೆ initial velocity, a ಅಂದ್ರೆ acceleration produced in the body, and t is the time interval, and s is the displacement of the particle or object. ಇಲ್ಲಿ ಮಿಕ್ಕಿದು ಅಷ್ಟೇ. ಸೊ 4 ವೇರಿಯೇಬಲ್ಸ್ ಆರ್ ದೇರ್. ಓಕೆ, ಸೊ ಇಲ್ಲಿ ನಮಗೆ ಈ ಇಕ್ವೇಶನ್ಸ್ ಆಫ್ ಮೋಷನ್ ನ ಇದಕ್ಕೆ ಕನೆಕ್ಟ್ ಮಾಡಬೇಕು. ಯಾವ ತರ ಕನೆಕ್ಟ್ ಮಾಡೋದು ನೋಡಿ. ಸೊ ನೀವು ಈ ಡಯಾಗ್ರಾಮ್ ನೋಡ್ಬೋದು. ಫಸ್ಟ್ ಇಲ್ಲಿ ಹೋಲ್ಡ್ ಮಾಡ್ಕೊಂಡಿರ್ತಾನೆ, ಇಲ್ಲಿ ನೋಡ್ಬೋದು. ಸೊ ವಾಟ್ ಇಸ್ ದ ಇನಿಷಿಯಲ್ ವೆಲಾಸಿಟಿ? ಹೋಲ್ಡ್ ಮಾಡ್ಕೊಂಡಿದ್ರೆ ವಾಟ್ ಇಸ್ ದ ಇನಿಷಿಯಲ್ ವೆಲಾಸಿಟಿ? 0, ಯಾಕಂದ್ರೆ ಅದು ಮೂವ್ ಆಗ್ತಿಲ್ಲ. ಸೊ ಇನಿಷಿಯಲ್ ವೆಲಾಸಿಟಿ ವಿಲ್ ಬಿ 0. ಸೊ initial velocity is 0 means at this point, okay, at this point initial velocity will be 0. So ಯಾವಾಗ ಡ್ರಾಪ್ ಮಾಡ್ತಾರಲ್ಲ, ಡ್ರಾಪ್ ಮಾಡಿದಾಗ acceleration produced in this body, acceleration produced, but acceleration generally a, but ಇಲ್ಲಿ ಯಾವ್ದ್ರ ಮೂಲಕ acceleration produce ಆಗ್ತದೆ? due to force of gravity, hence it is a g, acceleration due to gravity. So ಅದರಿಂದ ಏನ್ ಚೇಂಜಸ್ ಆಗುತ್ತೆ ಅಂದ್ರೆ ಇಲ್ಲಿ ಏನ್ ಚೇಂಜಸ್ ಆಗುತ್ತಂದ್ರೆ u becomes 0 and a becomes a g. Okay, if it is downward in direction, plus g, downward in direction ಅಂದ್ರೆ acceleration due to gravity always towards the center of earth. ಅದರಿಂದ ಪಾಸಿಟಿವ್ ಆಗಿ ತಗೋತೀನಿ. So it is a positive g. Acceleration will be negative if the body is going upward. ಸೊ ಇದು ವರ್ಟಿಕಲ್ ಡೌನ್ವರ್ಡ್ ಆದ್ರೆ ಪಾಸಿಟಿವ್ ಜಿ, ಅದೇ ಬಾಡಿ ವರ್ಟಿಕಲ್ ಅಪ್ವರ್ಡ್ ಆದ್ರೆ ನೆಗೆಟಿವ್ ಜಿ, ರಿಟಾರ್ಡೇಷನ್. ಓಕೆ, ಸೊ ಇಲ್ಲಿ ಎಸ್ ಪ್ಲೇಸ್ ಅಲ್ಲಿ
h ಬರುತ್ತೆ. ಡಿಸ್ಪ್ಲೇಸ್ಮೆಂಟ್ ಪ್ಲೇಸ್ ಅಲ್ಲಿ ಹೈಟ್ ಬರುತ್ತೆ. ಸಿಂಪಲ್. ಓಕೆ, ನಾವು ಈ ಇಕ್ವೇಶನ್ ನ ಈ ಕಡೆ ಕನೆಕ್ಟ್ ಮಾಡೋಣ. ಸೊ ಫಸ್ಟ್ ಒನ್, v as it is, u is 0 because initial velocity is 0 and at ಅಂದ್ರೆ gt ತಗೋಬಹುದು. So finally you will be having v equals to gt. Okay, now second equation ನೋಡೋದಾದ್ರೆ ನೋಡಿ, s is equal to ut plus half at square. ಇಲ್ಲಿ s ವ್ಯಾಲ್ಯೂ ಎಷ್ಟಿದೆ? According to that is 0, right? This is 0 and this is g. Okay, free fall. So ಇಲ್ಲಿ ಏನಾಗುತ್ತೆ? s in place of s ಏನಾಗುತ್ತೆ? h ಆಗುತ್ತೆ. height h is equal to, ಇಲ್ಲಿ 0 ಆಯ್ತು, ಇದಿಷ್ಟು ಟರ್ಮ್, ಮಿಕ್ಕಿದ್ದು half g t square. Okay, and the last one, that is third equation of motion, v square is equal to u square plus 2as. So ಇಲ್ಲಿ u square 0, 2 as it is, in place of a it is 0, g, in place of s it is a h. So therefore v equals to, that is v square equals to 2 times of g h. Okay, so is 2. Suppose, okay, ಇದು ಪಾಸಿಟಿವ್ ನೆಗೆಟಿವ್ ಕೇಸ್ ಅಲ್ಲಿ ತಗೋಣ. ವರ್ಟಿಕಲಿ ಡೌನ್ವರ್ಡ್ ಅಂದ್ರೆ ಒಂದು ಬಾಡಿ ವರ್ಟಿಕಲಿ ಡೌನ್ವರ್ಡ್ ಬರ್ತಾ ಇದ್ರೆ ಟುವರ್ಡ್ಸ್ ಅರ್ತ್, ಇನ್ನೊಂದು ವರ್ಟಿಕಲಿ ಅಪ್ವರ್ಡ್. ಈ ಎರಡು ಕೇಸಲ್ಲಿ ಏನಾಗುತ್ತೆ ಅಂದ್ರೆ a becomes positive g and in this case a becomes negative g. ಯಾಕಂದ್ರೆ it is opposite to the force ಅಥವಾ acceleration due to gravity, right? So ಅದರಿಂದ, so first equation ಏನಾಗುತ್ತೆ? v equals to gt as it is. Second one, v in place of s it is the h of gt. Okay, gt square. Okay, now ಇದು ರಿಅರೇಂಜ್ ಮಾಡ್ಕೋಬಹುದು. ಟೈಮ್ ಬೇಕಾದ್ರೆ ಟೈಮ್, ಇಲ್ಲಿ g is constant, h ಬೇಕಾದ್ರೆ h, ಯಾವ್ದಾದ್ರು ಒಂದು ವ್ಯಾಲ್ಯೂ ಇದ್ರೆ ಸಾಕು. h ವ್ಯಾಲ್ಯೂ ಇದ್ರೆ t ಫೈಂಡ್ ಮಾಡಬಹುದು, t ವ್ಯಾಲ್ಯೂ ಇದ್ರೆ h ಫೈಂಡ್ ಮಾಡಬಹುದು. ಓಕೆ, ಇಲ್ಲೂ ಸಹಿತ ಅಷ್ಟೇ, g is ಕಾಮನ್. t ಕೊಟ್ಟು ಫೈನಲ್ ವೆಲಾಸಿಟಿ ಫೈಂಡ್ ಮಾಡಿ ಅಂದ್ರೆ ಇದ್ರ ಫಾರ್ಮುಲಾ ಯೂಸ್ ಮಾಡಬಹುದು. ಓಕೆ, ಥರ್ಡ್ ಒನ್, ದಟ್ ಈಸ್ v ಸ್ಕ್ವೇರ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ g h ಅಥವಾ v is equals to under square root 2gh ಅಂತಾನು ಬರೀಬಹುದು. Okay, now coming to this side, so first equation v equals to, in place of a ಏನಾಗುತ್ತೆ? minus gt. Second equation h equals to minus of gt square. Last one, same as it is, v equals to minus under square root 2gh. Okay, but ಇಲ್ಲಿ ಏನಾಗುತ್ತೆ? Initial velocity will be there. Okay, but in this case you can consider it as a v or u. Okay, based on the question. So ಇಲ್ಲಿ vertical upward ಅಂತಂದ್ರೆ ಏನಾಗುತ್ತೆ? So initial velocity will be there, right? So finally maximum height ಅಲ್ಲಿ velocity 0 ಆಗುತ್ತೆ. Okay, final velocity will be 0. But ಈ ಕೇಸ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತಿಲ್ಲ. Okay, so you have to pay attention for this part. Okay, ignore about that right hand part. Okay, important. Now next one, ಸ್ವಲ್ಪ ಕ್ವಶನ್ಸ್ ಇದೆ, ಸಾಲ್ವ್ ಮಾಡೋಣ. A car falls off a ledge and drops to a ground in 0.5 seconds. Let g 10 meter per second square. This is for actually 9.8 meter per second square ಅಲ್ವಾ? ಸೊ ಈ 10 ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಫಾರ್ ಈಸಿ ಕ್ಯಾಲ್ಕುಲೇಷನ್, ದಟ್ಸ್ ಆಲ್. ಓಕೆ, ಕನ್ಫ್ಯೂಸ್ ಆಗ್ಬಿಡಿ. ಜಿ ವ್ಯಾಲ್ಯೂ ಇಸ್ ಆಲ್ವೇಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಟ್ ಸೆಲ್ಫ್, ದಟ್ ಈಸ್ ಪ್ರಿಸೈಸ್ ವ್ಯಾಲ್ಯೂ. ಬಟ್ 10 ಯಾಕೆ ಕನ್ಸಿಡರ್ ಮಾಡ್ಕೊಂಡು ಅಂದ್ರೆ ಈಸಿ ಕ್ಯಾಲ್ಕುಲೇಷನ್ಗೋಸ್ಕರ ಮಾತ್ರ. ಓಕೆ, ನಾವು ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡೋದು? ವಾಟ್ ಈಸ್ ದ ಫೈನಲ್ ಸ್ಪೀಡ್ ಆನ್ ಸ್ಟ್ರೈಕಿಂಗ್ ದ ಗ್ರೌಂಡ್? ವಾಟ್ ಈಸ್ ಇಟ್ಸ್ ಆವರೇಜ್ ಸ್ಪೀಡ್ ಡ್ಯೂರಿಂಗ್ ದ ಟೈಮ್? ಓಕೆ, ಡ್ಯೂರಿಂಗ್
during the time 0.5 second. Last one, how high is the ledge from the ground? Okay, so ಇಲ್ಲಿ ಈ ಕೇಸ್ ನ ಕನ್ಸಿಡರ್ ಮಾಡ್ಕೊಳ್ಳಿ, ಈ ಕೇಸ್ ನ. ಸೊ ಫಸ್ಟ್ ಗೆ ಡ್ರಾಪ್ ಮಾಡ್ತಾರೆ, ಓಕೆ, ಒಂದು ಆಬ್ಜೆಕ್ಟ್ ನ ಡ್ರಾಪ್ ಮಾಡ್ತಾರೆ. ಈ ಗ್ರೌಂಡ್ ಗೆ ರೀಚ್ ಆಗಿ ಎಷ್ಟು ಟೈಮ್ ತಗೊಳುತ್ತೆ? 0.5 ಸೆಕೆಂಡ್ಸ್ ತಗೊಳುತ್ತೆ. ಓಕೆ, 0.5 ಸೆಕೆಂಡ್ ತಗೊಳುತ್ತೆ. ಸೊ ಈ ಗ್ರೌಂಡ್ ಗೆ ರೀಚ್ ಆಗೋದ್ರೊಳಗೆ ಫೈನಲ್ ವೆಲಾಸಿಟಿ ಎಷ್ಟಾಗಿರುತ್ತೆ? ಫಸ್ಟ್ ಕ್ವಶನ್. ಓಕೆ, ಫಸ್ಟ್ ಕ್ವಶನ್ ಅಷ್ಟಾಯ್ತು. ಸೊ ನೆಕ್ಸ್ಟ್, what is its average speed during the time 0.5 seconds? So first drop ಮಾಡೋದ್ರಿಂದ ಗ್ರೌಂಡ್ ಬರೋದ್ರೊಳಗೆ what is its average speed? Okay, next one, ಇಲ್ಲಿ ಡ್ರಾಪ್ ಮಾಡಿದ ಪೊಸಿಷನ್ ಇಂದ ಗ್ರೌಂಡ್ ಗೆ ಎಷ್ಟು ಹೈಟ್ ಅಂತ ಅರ್ಥ ಮಾಡ್ಕೊಳ್ಳಿ. this is the ground. Okay, this is the ground. this is the ground. ಇಲ್ಲಿ ಕ್ವಶನ್ ನೋಡಿ ಏನ್ ಕೇಳ್ತಿದಾರೆ, ಓಕೆ. ಸೊ ಇಲ್ಲಿಂದ ಒಂದು ಬಾಡಿನ ಈ ಪ್ಲೇಸ್ ಇಂದ ಡ್ರಾಪ್ ಮಾಡ್ತಾರ, ಈ ಪ್ಲೇಸ್ ಇಂದ ಡ್ರಾಪ್ ಮಾಡ್ತಾರ. ಓಕೆ, ಅವರು ಫಸ್ಟ್ ಕ್ವಶನ್ ಏನ್ ಕೇಳ್ತಾರ ಅಂದ್ರೆ, ಇಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ ಫಸ್ಟ್ ಕ್ವಶನ್, ವಾಟ್ ಈಸ್ ಇಟ್ಸ್ ಫೈನಲ್ ವೆಲಾಸಿಟಿ? ಇಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ. ಓಕೆ, ದಿಸ್ ಇಸ್ ದ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನ್ ಕೇಳ್ತಾರ ನೋಡಿ, ಇಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ ಆವರೇಜ್ ಸ್ಪೀಡ್ AVG ಎಷ್ಟು ಅಂತ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ ಎಷ್ಟು ಟೈಮ್ ತಗೊಳ್ತು ಅಂತ. 3 ಕ್ವಶನ್ಸ್ ಇದೆ. ಈ 3 ಕ್ವಶನ್ಸ್ ನ ಯಾವ ಇಕ್ವೇಶನ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು? ಸೊ ಫಸ್ಟ್ ನೋಡಿ, ಇಲ್ಲಿ ನಿಮ್ಗೆ ಫೈನಲ್ ವೆಲಾಸಿಟಿ ಬೇಕು. ಸೊ ಇಲ್ಲಿ ನೀವು ಕನ್ಸಿಡರ್ ಮಾಡ್ಬೋದು ಇನಿಷಿಯಲ್ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು 0, ರೈಟ್? ಇನಿಷಿಯಲ್ ವೆಲಾಸಿಟಿ ಈಕ್ವಲ್ಸ್ ಟು 0. ಸೊ ಇಲ್ಲಿ ಫೈನಲ್ ವೆಲಾಸಿಟಿ ಬೇಕಾಗತ್ತೆ. ಸೊ ಫೈನಲ್ ವೆಲಾಸಿಟಿ, ಒನ್ ಸೆಕೆಂಡ್, ಹೌ ಹೈ ಈಸ್ ದ ಟೈಮ್ ಅಲ್ಲ, ಇಲ್ಲಿ ಹೈಟ್ ಕೇಳ್ತಾರ, ಹೈಟ್ ಕೇಳ್ತಾರ. ಓಕೆ, ಇದರ ಹೈಟು 0. ಸೊ ಇಲ್ಲಿ ಟೈಮ್ ಕೇಳಲ್ಲ, ಇನ್ಸ್ಟೆಡ್ ಆಫ್ ದಾಟ್ ಹೈಟ್ ಕೇಳ್ತಾರ, ಎಷ್ಟು ಹೈಟ್ ಇದೆ ಅಂತ. ಓಕೆ, ಸೊ ಫಸ್ಟ್ ಗೆ ನಾವು ನೋಡೋದಾದ್ರೆ ಫಸ್ಟ್ ಕ್ವಶನ್, ಓಕೆ, ಎ, ಫಸ್ಟ್ ಕ್ವಶನ್ ಎ. ಸೊ ಗಿವೆನ್ ಡೇಟಾ ನೋಡಿದ್ರೆ ಇನಿಷಿಯಲ್ ಫ್ರೀ ಫಾಲ್ ಆಗಿರೋದ್ರೆ ಇನಿಷಿಯಲ್ ವೆಲಾಸಿಟಿ 0, ಫೈನಲ್ ವೆಲಾಸಿಟಿ ಎಷ್ಟು? ಟೈಮ್ 0.5 ಸೆಕೆಂಡ್ ಇದೆ. ಜಿ ದೇ ಹ್ಯಾವ್ ಗಿವನ್ 10 ಮೀಟರ್ ಪರ್ ಸೆಕೆಂಡ್. ಸೊ ನೀವು ನೋಡ್ಬೋದು ಇಲ್ಲಿ, ರೈಟ್? ಸೊ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 0.5 ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಡೇಟಾ ಬರ್ಕೊಂಡ್ರೆ ಏನಾಗುತ್ತೆ? T equals to 0.5 ಸೆಕೆಂಡ್, ಆಮೇಲೆ G equals to 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಆಮೇಲೆ U equals to 0. ಇಲ್ಲಿ ನೀವು ಕೇಳ್ಬೋದು, ಸರ್ ಡೇಟಾದಲ್ಲಿ ಕೊಟ್ಟೇ ಇಲ್ಲಲ್ಲ ಇನಿಷಿಯಲ್ ವೆಲಾಸಿಟಿ. ಬಟ್ ಅವ್ರು ಹೇಳಿರೋದೇನು ನೋಡಿ, ಎ ಕಾರ್ ಫಾಲ್ಸ್ ಆಫ್ ಅ ಲೆಡ್ಜ್ ಅಂಡ್ ಡ್ರಾಪ್ಸ್ ಟು ದ ಗ್ರೌಂಡ್. ಜಸ್ಟ್ ಫ್ರೀ ಫಾಲ್ ಆಗಿ ಬೀಳ್ತಾ ಇದೆ ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0. ಸೊ ಅಕಾರ್ಡಿಂಗ್ ಟು ಕಂಡೀಷನ್, ಐ ಮೀನ್ ಫಾರ್ಮುಲಾಸ್ ಡಿರೈವ್ ಮಾಡಿದ್ವಲ್ಲ, ಫಸ್ಟ್ ಇಕ್ವೇಶನ್ ಆಫ್ ಮೋಷನ್ ಏನಿದೆ? ಫ್ರೀ ಫಾಲ್ ಇದು, ರೈಟ್? ಸೊ ಅದನ್ನ ಯೂಸ್ ಮಾಡ್ಕೊಂಡ್ರೆ, ಸೊ V equals to GT, that is G is 10 and 0.5 seconds. So this will be 5 meter per second. So finally you can write V equals to 5 meter per second.
Okay, so next one. ಏನ್ ಕೇಳಿದ್ರೆ what is its average speed during the time 0.5. So average speed ಹೇಳೋದಾದ್ರೆ B average speed, that is V AVG, average, that is initial velocity plus final velocity divided by 2. Final velocity is 5 meter per second divided by 2. Average velocity is 2.5 meter per second. ಅರ್ಥ ಆಯ್ತಾ? So last one C, that is height. Height ಕೇಳಿದರೆ ಯಾವ ಫಾರ್ಮುಲಾ ಯೂಸ್ ಮಾಡಬಹುದು? height ಕೇಳಿರೋದು half gt square ಇದಾದ್ರೂ ಯೂಸ್ ಮಾಡಬಹುದು ಅಥವಾ v equals to under square root 2gh ಅನ್ನು ಯೂಸ್ ಮಾಡಬಹುದು. ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು. So you can use this one or this one. So finally here we have this equation, directly h is equal to half gt square directly use ಮಾಡಬಹುದು. Okay, so ಇಲ್ಲಿ height, that is h is equal to half gt square. So h is equal to half, g is 10 and time is 0.5 second into 0.5 seconds. Okay, so ಇಲ್ಲಿ ನಿಮಗೆ 5 into 0.5. Okay, calculation ಮಾಡೋಣ. ನೋಡಿ 10 into 0.5 into 0.5, it is 2.5 divided by 2. ಎಷ್ಟಾಯ್ತು? 1.25 meter. 1.25 meter. ಸೊ ನಾವು ವಿತೌಟ್ ಕ್ಯಾಲ್ಕುಲೇಟರ್ ಮಾಡಬೇಕು. ಅದು ಹೇಗೆ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನೋಡಿ, ಇದನ್ನ 1/2 ಆಸ್ ಇಟ್ ಇಸ್. ಓಕೆ, ಈ 0.10 ಆಸ್ ಇಟ್ ಇಸ್, ಈ 0.5 ಅಂದ್ರೆ ಹಾಫ್ ತಾನೆ, ಹಾಫ್ ಇಂಟು ಹಾಫ್, ರೈಟ್? ಸೊ ಇಲ್ಲಿ ನೀವು ನೋಡ್ಬೋದು, ಸೊ 10 ಅಲ್ಲಿ ಹಾಫ್ ಆದ್ರೆ 5. ಓಕೆ, ನೆಕ್ಸ್ಟ್ ಮಿಕ್ಕಿದ್ದು ಡಿವೈಡೆಡ್ ಬೈ 4, ರೈಟ್? ಸೊ ಇಲ್ಲಿ 4 into 5, simple division. Okay, ಮಾಡಬಹುದು 1.25 meters. Okay, so let's move on to the next question. Second question, ನೀವು ನೋಡಬಹುದು, an object thrown vertically upward and raises to height, mark ಮಾಡ್ಕೊಳ್ಳಿ, raises to height 10 meter. Calculate the velocity with which the object was thrown upward, the time taken by the object to reach the highest point. So ಇಲ್ಲಿ ಕೇಳಿರೋದು initial velocity, ಆಮೇಲೆ ಇಲ್ಲಿ ಕೇಳಿರೋದು time. Okay, so according to given question, ನೀವು ನೋಡ್ಬೋದು, ಹೈಟ್ ಕೊಟ್ಟಿದ್ದಾರೆ, ಹೈಟ್ ಎಷ್ಟು? 10 meter. ಅಂಡ್ ನೆಕ್ಸ್ಟ್ ಎಷ್ಟು ಏನಾದ್ರು ಕೊಟ್ಟಿದ್ದಾರೆ? ವರ್ಟಿಕಲ್ ಅಪ್ವರ್ಡ್ ಕೊಟ್ಟಿದ್ದಾರೆ. ಸೊ ವರ್ಟಿಕಲ್ ಅಪ್ವರ್ಡ್ ಅಂದ್ರೆ ಎ ಬಿಕಮ್ಸ್ ಮೈನಸ್ ಜಿ, ದಟ್ ವಿಲ್ ಬಿ minus 9.8 meter per second. Okay, g value ಆಯ್ತು. Why it is 9.8? It is a acceleration due to gravity on earth surface. ಅದರಿಂದ 9.8 meter per second, second square, not a second, it is a second square. Okay, now ಇವಾಗ a ವ್ಯಾಲ್ಯೂ ಆಯ್ತು, h ವ್ಯಾಲ್ಯೂ ಆಯ್ತು. ಸೊ ಇಲ್ಲಿ ನಮಗೆ ಇನಿಷಿಯಲ್ ವೆಲಾಸಿಟಿ ಬೇಕು. ಸೊ ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ ಹೋದಾಗ ಫೈನಲ್ ವೆಲಾಸಿಟಿ ಏನಾಗುತ್ತೆ? ಫೈನಲ್ ವೆಲಾಸಿಟಿ ವಿಲ್ ಬಿ 0. ಯಾವ್ದೋ ಒಂದು ಆಬ್ಜೆಕ್ಟ್ ನ ಮೇಲ್ಗಡೆ ಎಸ್ದಾಗ ಫೈನಲ್ ಆಗಿ ಹೋಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ನಿಂತ್ಕೊಳ್ಳುತ್ತಾ. ಸೊ ದಾಟ್ ವಿಲ್ ಬಿ ಫೈನಲ್ ವೆಲಾಸಿಟಿ 0. ಓಕೆ, ಸೊ ಫಸ್ಟ್ ಕ್ವಶನ್ಗೆ ಯು ಕ್ಯಾನ್ ಯೂಸ್, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೈಮ್ ಅಲ್ವಾ? ಸೊ ಥರ್ಡ್ ಇಕ್ವೇಶನ್ ಆಫ್ ಮೋಷನ್ ಯೂಸ್ ಮಾಡಬಹುದು. ಒರಿಜಿನಲ್ ಫಾರ್ಮುಲಾ ಬರ್ಕೊಳ್ಳೋಣ ಫಸ್ಟ್. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as, ರೈಟ್? ಇವಾಗ ಕನ್ವರ್ಟ್ ಮಾಡೋಣ. ಫೈನಲ್ ವೆಲಾಸಿಟಿ ಎಷ್ಟು? 0. and initial velocity we have to calculate plus 2. In place of a it is minus g, right? In place of h that is h. Okay, 0 u square minus, because plus into minus, minus, g value is 9.8 into 10. Okay,
So rearrange this equation. U square, that is 2 into 98. Okay, so 2 into 98 ಎಷ್ಟಾಗುತ್ತೆ ನೋಡೋಣ. 98 into 2, 196. So U square, that is 196. So that will be, ಇಲ್ಲಿ ಕೆಳಗಡೆ ಬರೆಕೊಳ್ಳೋಣ, U is equal to under square root to 196. Okay, so that will be U is equal to 14 meter per second. Okay, per second initial velocity. Next ಕೇಳಿರೋದು ಏನು, ಸೆಕೆಂಡ್, ಇಲ್ಲೇ ಬರ್ಕೊಳ್ತೀನಿ. ಓಕೆ, ಸೊ ಟೈಮ್ ಕೇಳಿರೋದು. ಸೊ ಫೈನ್ independent of which one, initial velocity, final velocity as well as displacement. Directly you can use V is equal to U plus AT. Convert this, convert ಮಾಡಿದ್ರೆ, so final velocity is 0, initial velocity it is 14 minus GT. Okay, so rearrange ಮಾಡಿದ್ರೆ 14 into G value is 9.8 into T. So T equals to 14 divided by 9.8. So T equals to 14 divided by 9.8, 1.42. 1.42 seconds ಇಷ್ಟು ಟೈಮಲ್ಲಿ ರೀಚ್ ಆಗುತ್ತೆ. ಓಕೆ, ಸೊ ಇಷ್ಟಾಯಿತು. ಸೊ ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇಷ್ಟು ಇವತ್ತಿನ ಸೆಷನ್ಗೆ. ಸೊ ಜಸ್ಟ್ ರೀಕಾಲ್ ಮಾಡೋಣ ಏನೇನು ಓದಿದೀವಿ ಅನ್ನೋದು. ಸೊ ಫಸ್ಟ್ಗೆ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಅಂದ್ರೆ ಏನು ತಿಳ್ಕೊಂಡಿವಿ, ದಟ್ ಈಸ್ 9.8 ನ್ಯೂಟನ್. Acceleration due to gravity, that is 9.8 meter per second square, and also it is depends on gm divided by r square. G is a constant and mass of the earth as well as radius of the earth, right? It is a square. So ಇಲ್ಲಿ ನೀವು ನೋಡೋದಾದ್ರೆ G exert force due to gravity, that is 9.8 Newton, and this is G depends on gm divided by r square. So as it is G, capital letter G is a constant, hence G is directly proportional to m and inversely proportional to r square. So hence G is a variable, capital letter G is a constant. That is reason capital letter G is universal constant, small letter G is a variable, changes with respect to places. Okay, now last one, free fall. Free fall alli equation of motion ಓದಿದ್ವಿ. Okay, ಅದನ್ನ recall ಮಾಡ್ಕೊಳ್ಳಿ. So this is all about we have learned in this particular class. So ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. Until study well, keep smiling. Bye bye.